ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ತರಕಾರಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ತರಕಾರಿ ಉಪ್ಪಿನಕಾಯಿ ಮಾಡೋದಕ್ಕೆ ನೋಡಿ ನಾನು ಇಷ್ಟು ತರಕಾರಿನ ಬಳಸಿದ್ದೀನಿ. ಮತ್ತು ನೋಡಿ ಉಪ್ಪಿನಕಾಯಿ ಮಾಡೋದಕ್ಕೆ ಮೊದಲಿಗೆ ನಾನು 1 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಮೆಂತ್ಯ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು 1.5 ಟೀ ಸ್ಪೂನಷ್ಟು ನಾನು ಸಾಸಿವೆನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಸ್ವಲ್ಪ 1-2 ಸೆಕೆಂಡ್ ಆದಮೇಲೆ ನಾವು ಸಾಸಿವೆನ ಹಾಕ್ಕೋಬೇಕಾಗುತ್ತೆ. ಸಾಸಿವೆ ಆದಮೇಲೆ 1 ಟೀ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಹಾಕ್ಕೊಂಡು ಮೂರನ್ನು ನಾವು ಚೆನ್ನಾಗಿ ಸಾಸಿವೆ ಚಿಟಪಟ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೀದೋಗಬಾರ್ದು, ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟಾದರೆ ಸಾಕು, ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಕಪ್ಪಾಗಬಾರ್ದು. ಇವಾಗ ನಾವು ಆರಕ್ಕೆ ಬಿಡೋಣ. ಆರಕ್ಕೆ ಬಿಟ್ಟು ನಾವು ಇವಾಗ ನಾನು ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿನ ಈ ಕಪ್ಪನ ಅಳತೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಹಾಕ್ಕೊಂಡಿದ್ದಾದಮೇಲೆ ಬೀಟ್ರೋಟನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಬೀಟ್ರೋಟನ್ನು ಸೇರಿಸ್ಕೊಂಡಾದ್ಮೇಲೆ ನಾನು ಕಾಲಿಫ್ಲವರನ್ನು 1 ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ. ಕಾಲಿಫ್ಲವರ್ 1 ಕಪ್ ಆದಮೇಲೆ ನಾನಿವಾಗ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ 1 ಕಪ್ ಹಾಕ್ಕೊಂಡಿದ್ದೀನಿ. 1 ಕಪ್ ಸೌತೆಕಾಯಿ ಹಾಕ್ಕೊಂಡಿದ್ದಾದಮೇಲೆ ನಾನಿವಾಗ ಟೊಮೆಟೊ 1 ಕಪ್ ಹಾಕ್ಕೊಂಡಿದ್ದೀನಿ. ಟೊಮೆಟೊ 4 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ನಾನು 1 ಕಪ್ಪಿನಷ್ಟು ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲೆಕೋಸನ್ನು ಹಾಕ್ಕೊಂಡಿದ್ದಾದಮೇಲೆ ನಾವಿವಾಗ ಮನೆಯಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು ಇದಕ್ಕೆ. ನೋಡಿ ಇವಾಗ ಇದಾದಮೇಲೆ ನಾನಿವಾಗ ಬೀನ್ಸನ್ನ 1 ಕಪ್ ಸೇರಿಸ್ಕೊಂಡಿದ್ದೀನಿ. 1 ಕಪ್ ಬೀನ್ಸ್ ಆದಮೇಲೆ ನಾನಿವಾಗ 1 ಕಪ್ಪು ಕ್ಯಾರೆಟನ್ನು ಸೇರಿಸ್ಕೊಂಡಿದ್ದೀನಿ. 1 ಕಪ್ ಕ್ಯಾರೆಟ್ ಆದಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ 1/4 kg ಅಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನವಿಲುಕೋಸು ಮುಲ್ಲಂಗಿ 1 ಕಪ್ಪು ಸೇರಿಸ್ಕೊಂಡಿದ್ದೀನಿ. ತೊಂಡೆಕಾಯಿ 1 ಕಪ್ಪು ಸೇರಿಸ್ಕೊಂಡಿದ್ದೀನಿ. 1 ಕಪ್ಪು ತೊಂಡೆಕಾಯಿ ಸೇರಿಸ್ಕೊಂಡಿದ್ದಾದಮೇಲೆ ಆಲೂಗಡ್ಡೆ 1 ದೊಡ್ಡ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ. ದೊಡ್ಡ ಆಲೂಗಡ್ಡೆ 1 ಸೇರಿಸ್ಕೊಂಡಿದ್ದಾದಮೇಲೆ ನಾನಿವಾಗ ಅದಕ್ಕೇನೆ ಕ್ಯಾಪ್ಸಿಕಮ್ 1 ದೊಡ್ಡದು 1 ಕ್ಯಾಪ್ಸಿಕಮ್ ಸೇರಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ 1 ಆದಮೇಲೆ ನಾನಿವಾಗ ನೋಡಿ ಸ್ವಲ್ಪ ಕ್ಯಾಪ್ಸಿಕಮ್ ಆದಮೇಲೆ ನಾನಿವಾಗ ನಿಂಬೆಹಣ್ಣು 1 ದೊಡ್ಡ ಮಾವಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿದೆ, ಇದು ಹುಳಿ ಮಾವಿನಕಾಯಿ. ಮತ್ತು ಇದು ನಿಂಬೆಹಣ್ಣು 1 ಡಜನ್ ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನಮಗೆ ಇದು ನಿಂಬೆಹಣ್ಣು ಮುಖ್ಯ ಆಗುತ್ತೆ ತರಕಾರಿ ಉಪ್ಪಿನಕಾಯಿಗೆ, ಯಾಕಂದರೆ ಹುಳಿ ಇರೋದಿಲ್ಲಲ್ವ ತರಕಾರಿನಲ್ಲಿ. ಹಾಗಾಗಿ ತೊಂಡೆಕಾಯಲ್ಲಿ ಸ್ವಲ್ಪ ಹುಳಿ ಇರುತ್ತೆ, ಟೊಮೆಟೊಲ್ಲಿ ಸ್ವಲ್ಪ ಹುಳಿ ಇರುತ್ತೆ. ಮಿಕ್ಕಿದೆಲ್ಲನೂ ನೋಡಿ ಇಷ್ಟಾಗಿದೆ ನನಗೆ. ಒಟ್ಟು 11 ಕಪ್ಪೇನೋ ಆಗಿದೆ. ಇವಾಗ ನೋಡಿ ಇದಕ್ಕೆ 1 ಕಪ್ಪಿನಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಉಪ್ಪು ಹಾಕ್ಕೊಂಡ್ಮೇಲೆ 1 ಕಪ್ಪಿನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಕಪ್ಪಿನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ 1 ಕಪ್ಪಿನಷ್ಟು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಜಜ್ಜಿ ಸೇರಿಸ್ಕೊಂಡ್ಮೇಲೆ ಅರ್ಧ ಕಪ್ಪಿನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಇವಾಗ ನಾವೆಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಅರ್ಧ ಕಪ್ಪಿನಷ್ಟು ಬಟಾಣಿ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದಾಗುತ್ತೆ. ಇದಕ್ಕೆ ಹಾಗಲಕಾಯಿ ಸೇರಿಸ್ಕೋಬೋದು, ನುಗ್ಗೆಕಾಯಿ ಸೇರಿಸ್ಕೋಬೋದು, ಪ್ರತಿಯೊಂದು ಸೇರಿಸ್ಕೋಬೋದು. ಇದಕ್ಕೆ ಹಿಂಗು 1-2 ಸ್ಪೂನಷ್ಟು ಹಿಂಗುನ ಹಾಕ್ಕೊಂಡಿದ್ದೀನಿ. ಹಿಂಗುನ ಹಾಕ್ಕೊಂಡು ನಾನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಇನ್ನೂ ಸೋರೆಕಾಯಿ ಎಲ್ಲ ಇಟ್ಕೊಂಡಿದ್ದೆ. ಸೋರೆಕಾಯಿ, ಬಾಳೆಕಾಯಿ ನನಗಿದೆ ಜಾಸ್ತಿ ಆಗಿಬಿಡ್ತು, ಹಾಗಾಗಿ ನಾನು ಇದನ್ನು ಮಿಕ್ಸ್ ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ, ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ 4 ದಿನ ನಾವು ನೆನೆಯೋಕ್ಕೆ ಬಿಟ್ಬಿಡೋಣ. ಅಂದರೆ ಮಧ್ಯದಲ್ಲಿ ಒಂದೊಂದು ದಿನ ನಾವು ಮಿಕ್ಸ್ ಮಾಡಿ ನಾವು ಇಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ದಿನಕ್ಕೊಂದು ಸಾರಿನಾದರೂ ನಾವು ಚೆನ್ನಾಗಿ ಸ್ಪೂನನ್ನಾಗಲಿ ಡಬ್ಬನಾಗಲಿ ನಾವು ಪ್ರತಿಯೊಂದನ್ನು ಒರೆಸ್ಕೊಂಡು ಸ್ವಲ್ಪನೂ ತ್ಯಾವ ಇಲ್ಲದೆ ಇಡಬೇಕಾಗುತ್ತೆ. ಇದನ್ನು ಮುಚ್ಚಿಟ್ಟಿದ್ದೆ ನೋಡಿ. ಮುಚ್ಚಿಟ್ಬಿಟ್ಟು 4 ದಿನ ನಾವು ನೆನೆಯೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ನೆಂದ ಮೇಲೆ ಯಾವ ರೀತಿ ಇರುತ್ತೆ ನೋಡಿ. ಇದನ್ನು ನೋಡಿ ನಾನು ಮೆಂತ್ಯ ಇದನ್ನು ಉರಿಯೋದನ್ನು ತೋರಿಸ್ತಿದ್ದೀನಿ. ಮತ್ತು ಇವಾಗ ನೋಡಿ, ಇವಾಗ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನಾನು ಮೆಂತ್ಯನ ಉರಿಯೋದನ್ನು ತೋರಿಸ್ತಿದ್ದೀನಿ. ಮೆಂತ್ಯ ಕಾಳು ಮತ್ತು ಇದನ್ನು
ನೋಡಿ ನಮ್ದು ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮಗೂ ನಾವು ಹಾಕೋ ವಿಡಿಯೋ ಗೊತ್ತಾಗುತ್ತೆ ಏನಾಗಿದೆ ಅಂತೇಳಿ, ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನೋಡಿ ಇದು ಉಪ್ಪಿನಕಾಯಿ ಒಗ್ಗರಣೆ ಮಾಡೋದಕ್ಕೆ ನಾನು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ 1 kg ಪೂರ್ತಿ ನಾನು ಹಾಕ್ತಾಯಿದ್ದೀನಿ. 1 kg ಎಣ್ಣೆ ಬೇಕಾಗುತ್ತೆ. ಇದಕ್ಕೆ ನಾನು ಒಂದು 1/4 ಕಪ್ಪಿನಷ್ಟು ಸಾಸಿವೆ ತೊಗೊಂಡಿದ್ದೀನಿ, 1/4 ಕಪ್ಪಿನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಒಂದು 10 ಒಣಗಿದ ಮೆಣಸಿನ್ಕಾಯಿನ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಿಟಪಟ ಅಂದಮೇಲೆ ನಾವು ಇದನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ಮತ್ತು 1 ಕಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದಾದಮೇಲೆ 1 ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇಂಗುನ ನಾನು 1-2 ಸ್ಪೂನಷ್ಟು ಇಂಗು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಹಾಕಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಇಂಗು ಹಾಕ್ಬಿಟ್ರೆ ನಮಗೆ ಇಂಗು ವಾಸನೆ ಬರ್ತಿರುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಆದರೆ ಸ್ವಲ್ಪ ಇಂಗು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ನಮಗೆ 4 ದಿನ ಆಗಿದೆ. 4 ದಿನ ಆದಮೇಲೆ ನೋಡಿ ಈ ಥರ ಇಷ್ಟಾಗಿದೆ. ನಮಗೆ ಎಷ್ಟು ತರಕಾರಿ ಬಂದಿತ್ತು ನೋಡಿ, ಇವಾಗ ಇಷ್ಟ ಆಗಿದೆ. ನಾವು ಸಾಸಿವೆ ಮೆಂತ್ಯ ಪೌಡರ್ನ ಮಾಡ್ಕೊಂಡಿದ್ವಿ, ಇದನ್ನು ನಾವು ಇಟ್ಕೊಂಡಿದ್ದೀನಿ. ಸಾಸಿವೆ ಮೆಂತ್ಯ ಪೌಡರ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ನಾವು ಹಾಕಿರೋ ಒಗ್ಗರಣೆ ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದಮೇಲೆ ನಾವು ಒಗ್ಗರಣೆನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ನಿಮಗೆ ಉಪ್ಪು ಖಾರ ಹೇಗಿದೆ ಅಂಥೇಳಿ ನೀವು ಚೆಕ್ ಮಾಡಿಕೊಂಡು ಇದನ್ನು ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಇವಾಗ ನೀವು ಡಬ್ಬಿಲಿ ಹಾಕ್ಕೊಂಡು ನೀವು 1 ವಾರ ನೆನೆಸಿಟ್ಟು ಆಮೇಲೆ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.